ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆದರವಾದ ಸ್ವಾಗತ. ಇಂದಿನ ಹೊಸ ವಿಡಿಯೋ ಒಂದು ವಿಶಿಷ್ಟವಾದ ಪ್ರದೇಶಕ್ಕೆ ಸಂಬಂಧಿಸಿದ್ದು. ನೀವು ಕಾಶ್ಮೀರವನ್ನು ನೋಡಬೇಕಾದರೆ ಉತ್ತರ ಭಾರತಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ದಕ್ಷಿಣ ಭಾರತದಲ್ಲಿ ಕೂಡ ಒಂದು ಕಾಶ್ಮೀರವನ್ನೇ ಹೋಲುವಂಥ ನಗರವೊಂದು ನಿಮಗೆ ಸಿಗುತ್ತದೆ. ದಕ್ಷಿಣ ಭಾರತದ ಕಾಶ್ಮೀರ ಎಂದೇ ಪ್ರಸಿದ್ಧಿಯಾಗಿರುವ ಲಂಬಸಿಂಗಿ ಪ್ರದೇಶ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ಲಂಬಸಿಂಗಿ. ದಕ್ಷಿಣ ಭಾರತದಲ್ಲಿ ಚಳಿಗಾಲದಲ್ಲಿ ಹಿಮ ಬೀಳುವ ಏಕೈಕ ಸ್ಥಳ ಈ ಲಂಬಸಿಂಗಿ. ಇತರ ತಂಪು ಹವಾಮಾನ ಹಾಗೂ ಮನೋಹಕ ನೈಸರ್ಗಿಕ ಸೌಂದರ್ಯದಿಂದ ಇದನ್ನು ದಕ್ಷಿಣ ಭಾರತದ ಕಾಶ್ಮೀರ ಎಂಬ ಹೆಸರಿನಿಂದಲೇ ಇದನ್ನು ಗುರುತಿಸಲಾಗಿದೆ. ಲಂಬಸಿಂಗಿ ಆಂಧ್ರ ಪ್ರದೇಶದ ಪುಟ್ಟ ಹಳ್ಳಿ. ಸಮುದ್ರ ಮಟ್ಟದಿಂದ ಸುಮಾರು 1000 ಮೀಟರ್ ಎತ್ತರದಲ್ಲಿರುವ ಪ್ರದೇಶವು 3280 ಅಡಿ ಎತ್ತರ. ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ತಂಪಾಗಿರುವ ಪ್ರದೇಶ ಇದಾಗಿದೆ. ಲಂಬಸಿಂಗಿ ಅಥವಾ ಲಮ್ಮಸಿಂಗಿ ಭಾರತದ ಸೀತಾರಾಮ್ ರಾಜು ಜಿಲ್ಲೆಯ ಚಿಂತಪಲ್ಲಿ ಮಂಡಲದ ಪೂರ್ವಘಟ್ಟದಲ್ಲಿರುವ ಒಂದು ಸಣ್ಣ ಹಳ್ಳಿ. ಇದನ್ನು ಪತನಶೀಲ ಅರಣ್ಯದಿಂದ ಆವೃತವಾಗಿದೆ. ಈ ಪ್ರದೇಶದ ಸುತ್ತಲೂ ಹಲವಾರು ಕಾಫಿ, ಪೈನ್ ಮತ್ತು ನೀಲಗಿರಿ ತೋಟಗಳಿವೆ. ಸೇಬು ಮತ್ತು ಸ್ಟ್ರಾಬೆರಿಗಳನ್ನು ಬೆಳೆಯಲು ಕೆಲವು ಸಣ್ಣ ಪುಟ್ಟ ಪ್ರಯತ್ನಗಳು ಇಲ್ಲಿ ನಡೆಯುತ್ತಿವೆ. ಈ ಪಟ್ಟಣ ದಟ್ಟವಾದ ಕಾಡುಗಳಿಂದ ಆವೃತವಾಗಿದ್ದು, ಈ ಪ್ರದೇಶವು ಪಕ್ಷಿ ಜೀವವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ. ಲಂಬಸಿಂಗಿಯಲ್ಲಿ ತಾಪಮಾನವು ನಿಯಮಿತವಾಗಿ 0ಕ್ಕಿಂತ ಕಡಿಮೆಯಾಗಿರುತ್ತದೆ. ಇದು ಭಾರತದ ದಕ್ಷಿಣದ ತುದಿಯಲ್ಲಿ ಹಿಮಪಾತವನ್ನು ಕಾಣುವ ಏಕೈಕ ಸ್ಥಳವಾಗಿದೆ. ಮುಂದೆ ಕಾಶ್ಮೀರ ನೋಡೋಕೆ ಉತ್ತರ ಭಾರತ ಅಥವಾ ಉತ್ತರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮ ದಕ್ಷಿಣ ಭಾರತದಲ್ಲಿರುವ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿರುವ ಲಂಬಸಿಂಗಿ ಹೋದರೆ ಸಾಕು, ನೀವಲ್ಲಿ ಸ್ನೋಫಾಲ್ ಅನುಭವವನ್ನು ಕಾಣ್ಬೋದು. ಮತ್ತು ಲಂಬಸಿಂಗಿಯ ಕೆಲವು ಸುಂದರ ಫೋಟೋಗಳನ್ನು, ಇಮೇಜ್ಗಳನ್ನು ನಿಮಗೆ ಅಳವಡಿಸಿರ್ತೀನಿ. ಈ ಥರ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಚಂದ್ರಭುವನ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.